ನಮಸ್ಕಾರ, ತಿಳಿಯೋಣ ಬಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲೇಖನ ಶ್ರೀನಿಧಿ. ಇವತ್ತು ಅಪರೂಪದ ಬೆಟ್ಟದ ಹೂವು ನೀಲಕುರಂಜಿ ಹೂವಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀಲಕುರಂಜಿ ಇದು ಬೆಟ್ಟದ ಮೇಲೆ ಕಂಡುಬರುವ ನೀಲಿ ಹೂವು. ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ಶೋಲಾ ಅರಣ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಹೂವಿನ ವೈಜ್ಞಾನಿಕ ಹೆಸರು ಸ್ಟ್ರಾಬಿಲೆಂತಸ್ ಕುಂತಿಯಾನ. ಇದು ಪಿಲಿಟೇಸಿಯಲ್ಸ್ ವರ್ಗಕ್ಕೆ ಸೇರಿದ ಹೂವಿನ ಸಸ್ಯ. ದೀರ್ಘಕಾಲಗಳಿಗೊಮ್ಮೆ ಅರಳುವ ಹೂಗಳನ್ನು ಪಿಲಿಟೇಸಿಯಲ್ಸ್ ಎಂದು ಕರೆಯುತ್ತಾರೆ. 12 ವರ್ಷಕ್ಕೊಮ್ಮೆ ಮಾತ್ರ ಅರಳುವ ನೀಲಕುರಂಜಿ ನೇರಳೆ ಮಿಶ್ರಿತ ನೀಲಿ ಬಣ್ಣದ ದಳಗಳನ್ನು ಹೊಂದಿರುವ ಸತ್ವಯುತ ಬಳ್ಳಿಯನ್ನೊಳಗೊಂಡ ಹಚ್ಚ ಹಸುರಾದ ಸಸ್ಯ. ನೀಲಗಿರಿ ಬೆಟ್ಟದಲ್ಲಿ ಹೆಚ್ಚಾಗಿ ಇವುಗಳು ಕಂಡುಬರುತ್ತದೆ. ನೀಲಗಿರಿ ಎಂಬ ಹೆಸರು ಬರಲು ಪ್ರಮುಖ ಕಾರಣವೇ ಈ ನೀಲಕುರಂಜಿ ಹೂಗಳು. ಏಕೆಂದರೆ ನೀಲಗಿರಿಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಈ ಹೂಗಳು ಅರಳಿದಾಗ ಇಡೀ ಬೆಟ್ಟವೇ ನೀಲಿಮಯವಾಗಿ ಕಂಡುಬರುತ್ತದೆ. ಸಾಮಾನ್ಯವಾಗಿ 30 ರಿಂದ 60 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುವ ನೀಲಕುರಂಜಿ ಹೂವು ಮರಗಳ ಆಧಾರವೇನಾದರೂ ಸಿಕ್ಕರೆ 180 ಸೆಂಟಿಮೀಟರ್ ಎತ್ತರ ಬೆಳೆದ ಉದಾಹರಣೆಗಳು ಇವೆ. ಇದು 1300 ರಿಂದ 2400 ಮೀಟರ್ ಎತ್ತರದ ಪರ್ವತ ಶ್ರೇಣಿಯಲ್ಲೂ ಬೆಳೆಯುತ್ತವೆ. ನೀಲಕುರಂಜಿ 250ಕ್ಕೂ ಹೆಚ್ಚು ಪ್ರಭೇದಗಳನ್ನೊಳಗೊಂಡಿದ್ದು ಅವುಗಳಲ್ಲಿ 46 ಪ್ರಭೇದಗಳು ಭಾರತದಲ್ಲಿಯೇ ಕಂಡುಬರುತ್ತದೆ. ಸಾಮಾನ್ಯವಾಗಿ ಜುಲೈ-ಡಿಸೆಂಬರ್ ಅವಧಿಯಲ್ಲಿ ಹೂಗಳು ಅರಳುತ್ತದೆ. 2006ರಲ್ಲಿ ಕೇರಳದ ಮುನ್ನಾರ್ ಮತ್ತು ಕೊಡೈಕೆನಾಲಲ್ಲಿ ನೀಲಕುರಂಜಿ ಹೂಗಳು ಅರಳಿದಾಗ ತಮ್ಮ ಅಂದದ ಸೊಬಗಿನಿಂದ ಸ್ವರ್ಗವನ್ನೇ ಸೃಷ್ಟಿಸಿದವು. ಕುತೂಹಲದ ವಿಷಯವೆಂದರೆ ತಮಿಳುನಾಡಿನ ಪಳನಿ ಬೆಟ್ಟದ ಆಶ್ರಯದಲ್ಲಿರುವ ಆದಿವಾಸಿಗಳು ನೀಲಕುರಂಜಿ ಹೂಗಳು ಅರಳುವ ಪ್ರಕ್ರಿಯೆಯಿಂದ ತಮ್ಮ ಆಯಸ್ಸನ್ನು ಲೆಕ್ಕ ಹಾಕ್ತಾ ಇದ್ರಂತೆ. ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ನೀಲಕುರಂಜಿ ಹೂಗಳ ಪ್ರಸ್ತಾಪ ಕಂಡುಬರುತ್ತೆ. ಕೇಳಿಸ್ಕೊಂಡ್ರಲ್ವಾ ನೀಲಕುರಂಜಿ ಹೂವಿನ ವಿಶೇಷತೆ ಏನೇನು ಅಂತ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮಾಹಿತಿ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.